ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಥರ್ಸ್ಡೇ. ಸೊ ಬೇಸಿಕ್ಕಾಗಿ ಥರ್ಸ್ಡೇಸ್ ನಾವು ರಾಯರ ದೇವಸ್ಥಾನಕ್ಕೆ ಹೋಗ್ತೀರಿ. ಸೊ ಮೋಸ್ಟ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ. ಆ್ಯಂಡ್ ಬೆಳಗ್ಗೆ ಎದ್ದ ತಕ್ಷಣ ಮನೆ ಮುಂದೆ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಆ್ಯಂಡ್ ಹಿಯರ್ ಕಮ್ಸ್ ಮೈ ಡಿಯರೆಸ್ಟ್ ಡಾಟರ್. ಸೊ ಅವಳು ಬಂದು ನಾನು ಹಾಕ್ತೀನಿ ಅಂತ ಓಡೋಡಿ ಬಂದಳು. ಸೊ ಮೋಸ್ಟ್ ಆಫ್ ದ ಟೈಮ್ ಅವಳು ನಾನು ಏನು ಮಾಡ್ತೀನೋ ಅದನ್ನೆಲ್ಲ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಸೊ ಯೂಶ್ವಲಾಗಿ ಹೆಣ್ಮಕ್ಳಿದ್ರೆ ಹಾಗೆ ಇರುತ್ತೆ ಮನೆಯಲ್ಲಿ. ಸೊ ನಾನು ಪ್ರೋ ಅಲ್ಲ ರಂಗೋಲಿ ಹಾಕೋದ್ರಲ್ಲಿ. ಸೊ ಮ್ಯಾಕ್ಸಿಮಮ್ ಸಿಂಪಲ್ ಡಿಸೈನ್ಸೇ ಹಾಕಿಬಿಡ್ತೀನಿ. ಸೊ ಯೂಶ್ವಲಾಗಿ ಅಪಾರ್ಟ್ಮೆಂಟ್ಸಲ್ಲಿ ದೊಡ್ಡದಾಗಿ ರಂಗೋಲಿ ಹಾಕೋಕ್ಕೆ ಸ್ಪೇಸ್ ಇರೋದಿಲ್ಲ. ಬಿಕಾಸ್ ಇದು ಪ್ಯಾಸೇಜ್ ಬಂದು ಸ್ವಲ್ಪ ಚಿಕ್ಕದೆ ನಮಗೆ. ಸೊ ಅದಕ್ಕೋಸ್ಕರ ಸಣ್ಣದಾಗಿ ಮನೆ ಮುಂದೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀನಿ. ಸೊ ನಮ್ಮಮ್ಮ ಬಂದು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ, ದೊಡ್ಡ ರಂಗೋಲಿ ಹಾಕ್ತಾರೆ. ಯೂಶ್ವಲಾಗಿ ಅವ್ರು ನಮ್ಮ ಮನೆ ಹತ್ರ ಬಂದರೆ ನನಗೆ ಟೀಸ್ ಮಾಡ್ತಾರೆ, ಜಾಗನೇ ಸಾಕಾಗಲ್ಲ, ಇಷ್ಟು ಜಾಗದಲ್ಲಿ ಎಷ್ಟು ರಂಗೋಲಿ ಹಾಕೋಕ್ಕಾಗತ್ತೆ ಅಂದ್ಬಿಟ್ಟು. ಬಟ್ ಒಟ್ಟುಡು ಬೆಂಗಳೂರಲ್ವಾ, ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ಇವತ್ತು ಟೆಂಪಲ್ಗೆ ನಾನು ಮತ್ತು ನನ್ನ ಫ್ರೆಂಡ್ ಹೋಗೋದಾಗಿ ಡಿಸೈಡ್ ಆದ್ರಿ. ಬಿಕಾಸ್ ಇವತ್ತು ನಮ್ಮ ಹಸ್ಬೆಂಡ್ ಬರೋಕ್ಕಾಗಲ್ಲ. ವೈ ಬಿಕಾಸ್ ಅಂತಂದರೆ ಇವತ್ತು ನಮ್ಮ ಅತ್ತೆಗೆ ಒಂದು ಸ್ವಲ್ಪ ಚೆಕಪ್ ಇತ್ತು. ಸೊ ಅವರು ಹಾಸ್ಪಿಟ್ಲಿಗೆ ಬೆಳಗ್ಗೆನೇ ಹೋಗಬೇಕಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ಮಾವನ ನೋಡ್ಕೊಳೋಕ್ಕೆ ಯಾರೂ ಇಲ್ಲ. ಸೊ ಅದಕ್ಕೆ ಅವರು ನೀನು ಹೋಗ್ಬಾ, ನಾನು ಇರ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ನನ್ನ ಫ್ರೆಂಡ್ ನೈಬರ್ಹುಡ್ ಅವ್ರಿಗೆ ಹೇಳಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ. ಬ್ರೇಕ್ಫಾಸ್ಟ್ ಏನೂ ರೆಡಿ ಮಾಡಿಲ್ಲ. ಸೊ ಬೆಳಗ್ಗೆ ಮಗುಗೆ ಚಪಾತಿ ವಿತ್ ಪೀನಟ್ ಬಟರ್ ಹಾಕಿ ಬಾಕ್ಸಿಗೆ ರೆಡಿ ಮಾಡಿ ಕೊಟ್ಟೆ. ಆ್ಯಂಡ್ ತಿನ್ನೋದಕ್ಕೂ ಅವನು ಅದನ್ನೇ ಕೇಳಿದ. ಸೊ ಅವನು ಜಸ್ಟ್ ಫಿನಿಷ್ ಮಾಡಿ ಬಾಕ್ಸ್ ತೊಗೊಂಡು ಸ್ಕೂಲ್ಗೆ ಹೋದ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಆಫ್ ಸಮ್ ಡಾಕ್ಯುಮೆಂಟ್ಸ್ ಎಲ್ಲ ಹುಡುಕ್ತಾ ಇದ್ರಿ. ಅವ್ರದ್ದು ಹಾಸ್ಪಿಟಲ್ ಡಾಕ್ಯುಮೆಂಟ್ಸ್ ಮತ್ತು ಕ್ಲಾರಿಫೈ ಮಾಡ್ಕೊತಾ ಇದ್ರು ಡೌಟ್ಸ್ ಎಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಯಿತು. ಇನ್ಫ್ಯಾಕ್ಟ್ ಅವರು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಹೊರಗೆ ಹೋಟೆಲಲ್ಲಿ ತಿನ್ಕೊತೀನಿ ಅಂತ ಹೇಳಿದ್ರು. ಆ್ಯಂಡ್ ಸೊ ಬೆಳಗ್ಗೆ ಎದ್ದ ತಕ್ಷಣ ಪಾತ್ರೆ ತೊಳೆಯೋ ಕಾರ್ಯಕ್ರಮ ಇವತ್ತು. ವೈ ಬಿಕಾಸ್ ಅಂದರೆ ನೈಟ್ ತೊಳೆಯೋದಕ್ಕಾಗಿಲ್ಲ, ಹಾಗೆ ಒಂದು ಸ್ವಲ್ಪ ಬ್ಯುಸಿ ಇದ್ರಿ. ಜಾಸ್ತಿ ಏನಿದ್ದಿಲ್ಲ, ಸ್ವಲ್ಪನೇ. ರಾತ್ರಿ ಏನೇನು ತಿಂದಿದ್ರು ಆ ಪಾತ್ರೆ ಎಲ್ಲ ಇತ್ತು. ಸೊ ಅದನ್ನು ಹಾಗೆ ವಾಶ್ ಮಾಡಿಕೊಂಡು ಹಾಲು ಸ್ಟವ್ ಮೇಲೆ ಇಟ್ಟಿದ್ದೆ. ಸೊ ರಿಫ್ರೆಶ್ ಆದಮೇಲೆ ಹಾಲು ಕುಡಿಯೋಣ ಅಂದ್ಬಿಟ್ಟು. ಮೋಸ್ಟ್ ಬೋರಿಂಗ್ ಪಾರ್ಟ್ ಏನಪ್ಪ ಅಂತಂದರೆ ಪಾತ್ರೆ ತೊಳೆಯೋದು. ನನಗೆ ಪಾತ್ರೆ ತೊಳೆಯೋದಂದರೆ ಇಷ್ಟನೇ ಆಗಲ್ಲ. ಪಾತ್ರೆ ತೊಳಿಬೇಕಾದ್ರೆ ತುಂಬ ಬೇಜಾರಾಗುತ್ತೆ, ಕೋಪ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು. ಸೊ ಯೂಶ್ವಲಾಗಿ ನಮ್ಮ ಹಸ್ಬೆಂಡು ವಾಶ್ ಮಾಡಿಕೊಡ್ತಾರೆ. ಸೊ ಅವರು ಬೆಳಗ್ಗೆ ಸ್ವಲ್ಪ ಬ್ಯುಸಿ ಇದ್ದರು, ಅದಕ್ಕೋಸ್ಕರ ವಾಶ್ ಮಾಡಿಲ್ಲ. ಆ್ಯಂಡ್ ಪಾತ್ರೆ ಎಲ್ಲ ವಾಶ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹಾಲು ಕುಡ್ಕೊಂಡು ಚಪಾತಿ ಹಿಟ್ಟು ಆ್ಯಕ್ಚುಲಿ ಇದು ಮೊನ್ನೆ ರಾತ್ರಿ ಮಾಡಿದ್ದು. ಸೊ ಅದು ಹಾಗೆ ಫ್ರಿಜ್ಜಲ್ಲಿ ಒಂಚೂರು ಎತ್ತಿಟ್ಟಿದ್ದೆ. ಸೊ ಒಂದು 4-5 ಚಪಾತಿ ಆಗ್ಬೋದು ಅಂತ ಗೆಸ್ ಮಾಡಿದೆ. ಬಟ್ 4 ಚಪಾತಿ ಮಾಡಿದ್ದೆ. 1 ಚಪಾತಿ ಹಿಟ್ಟು ಅಷ್ಟು ಹಾಗೆ ಇತ್ತು, ಅದು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟೆ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನ್ನ ಮಗಳಿಗೆ ಚಪಾತಿ ವಿತ್ ಹಾಲು ಹಾಕಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ನಾನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಟೆಂಪಲಿಂದ ಹೊರಗೆ ಬರೋವಾಗ ಡಿಸೈಡ್ ಆದೆ. ಸೊ ಹೋಟೆಲಲ್ಲಿ ತೊಗೊಂಡು ಹೋಗ್ಬಿಡೋಣ ಮನೆಗೆ ಇವತ್ತು ಅಂದ್ಬಿಟ್ಟು. ಸೊ ಬರೋವಾಗ ತಟ್ಟೆ ಇಡ್ಲಿ ತೊಗೊಂಡು ಮನೆಗೆ ಬಂದ್ರಿ. ಸೊ ಇನ್ನು ಬಂದು ಬ್ರೇಕ್ಫಾಸ್ಟ್ ಮಾಡೋದು ತುಂಬ ಲೇಟ್ ಆಗುತ್ತೆ. ಅಫ್ಕೋರ್ಸ್ ನಾವು ಇವತ್ತು ಟೆಂಪಲ್ಗೆ ಹೋಗುವಷ್ಟರಲ್ಲಿ 10:30 ಆಗೋಯಿತು. ಸೊ ಲೇಟ್ ಆಗ್ಬೋದು ಅಂದ್ಬಿಟ್ಟು ಬೇಡ ಅಂತ ಡಿಸೈಡ್ ಆಗಿ ಹೊರಗೆ ಹೋಟೆಲಲ್ಲಿ ತೊಗೊಂಡು ಬಂದೆ. ಸೊ ಆ್ಯಸ್ ಐ ಪ್ರಾಮಿಸ್ಡ್ ಯು ಗೈಸ್, ಲೈಕ್ ಎವ್ರಿ ಡೇ ವೀಡಿಯೋಸ್ ಹಾಕ್ತೀನಿ ಅಂದ್ಬಿಟ್ಟು ಮ್ಯಾಕ್ಸಿಮಮ್ ಡೈಲಿ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸೊ ಬ್ರೇಕ್ಫಾಸ್ಟ್ ಇವತ್ತು ಹೇಳ್ದಂಗೆ ಮಗುಗೆ ಮಾತ್ರ ಚಪಾತಿ ವಿತ್ ಪೀನಟ್ ಬಟರ್ ಹಾಕಿ ಸ್ಪ್ರೆಡ್ ಮಾಡಿ ಕೊಟ್ಬಿಟ್ಟೆ. ಸ್ಮಾಲ್ ಅಪ್ಡೇಟ್ ಏನಪ್ಪ ಅಂತಂದರೆ ನಮ್ಮ ಅತ್ತೆಗೆ 2nd ಸ್ಟೇಜಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದೆ. ಸೊ ಐ ಥಿಂಕ್ ಸೊ ಮೆಡಿಸಿನಲ್ಲಿ ವಾಸಿ ಆಗ್ಬೋದು, ಆರ್ ಎಲ್ಸ್ ಕೀಮೋ ಮಾಡ್ಬೋದು. ಸೊ ಶಿ ಈಸ್ 70+ ಆ್ಯಂಡ್ ನೋಡಬೇಕು ಯಾವ ರೀತಿ ಅವ್ರ ಬಾಡಿ ರೆಸ್ಪಾಂಡ್ ಆಗುತ್ತೆ ಅಂದ್ಬಿಟ್ಟು. ಹೋಪ್ಫುಲಿ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ಇವತ್ತು ಹೋಗಿ ಬರ್ತಾರೆ. ಸೊ ನಾಳೆ ಅಪ್ಡೇಟ್ ಕೊಡ್ತೀನಿ ಅವ್ರದ್ದು ಹೆಲ್ತ್ ಕಂಡೀಷನ್ ಹೇಗಿದೆ ಅಂದ್ಬಿಟ್ಟು. ಸೊ ಸ್ನ್ಯಾಕ್ಸ್ಗೆ ನನ್ನ ಮಗನಿಗೆ ಕಾರ್ನ್ ಬೇಕು ಅಂತ ಹೇಳಿದ. ಸೊ ಕಾರ್ನ್ ಬೇಯಿಸಿ ಕೊಡ್ತೀನಿ ಅಂತ ಹೇಳಿದೆ. ಓಕೆ ಅಮ್ಮ, ಕಾರ್ನೇ ಕೊಟ್ಬಿಡು, ಬೆಟರ್ ಅದನ್ನು ಚೆನ್ನಾಗಿ ರಿಮೂವ್ ಮಾಡಿ ಕೊಡಮ್ಮ, ಕಚ್ಚೋಕ್ಕಾಗಲ್ಲ, ನನಗೆ ಹಲ್ಲೆಲ್ಲ ಬಿದ್ದೋಗಿದೆ, ಕಚ್ಚಿದ್ರೆ ಬಾಯಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ. ಆ್ಯಂಡ್ ಅಫ್ಕೋರ್ಸ್ ಈ ಟೈಮಲ್ಲಿ ಹಲ್ಲು ಬೀಳೋದು ಬರೋದು ಎಲ್ಲ ಕಾಮನ್ ಅಲ್ವಾ. ಸೊ ಫೈನ್ ಅಂದ್ಬಿಟ್ಟು ಅದನ್ನು ಬಿಡಿಸಿ ಬಾಕ್ಸಿಗೆ ಹಾಕಿ ಕೊಟ್ಟೆ. ಖುಷಿ ಆಯಿತು ಅವನಿಗೆ. ಕಾರ್ನ್ ಆ್ಯಕ್ಚುಲಿ ನನ್ನ ಮಗಳಿಗೆ ನನ್ನ ಮಗನಿಗೆ ಇಬ್ಬರು ಇಷ್ಟಪಟ್ಟು ತಿಂತಾರೆ. ಸೊ ವೀಕ್ಲಿ ಅಟ್ಲೀಸ್ಟ್ 1 or 2 ಮ್ಯಾಕ್ಸಿಮಮ್ ಕಾರ್ನ್ ತರ್ತಾರೆ ನಮ್ಮ ಹಸ್ಬೆಂಡ್. ಸೊ ಅದನ್ನು ಇಷ್ಟಪಟ್ಟು ತಿಂದು ಎಂಜಾಯ್ ಮಾಡ್ತಾರೆ.
ಸೊ ಸ್ನ್ಯಾಕ್ಸ್ಗೆ ಕಾರ್ನ್ ಬೇಯಿಸ್ಕೊಟ್ಟೆ ನನ್ನ ಮಗನಿಗೆ. ಆ್ಯಂಡ್ ಅವನು ಇವತ್ತು ಹೇಳ್ತಿದ್ದ, ಕಾರ್ನ್ ಹಾಗೆ ಕೊಡಬೇಡ ಅಮ್ಮ, ಬಿಡಿಸಿ ಕೊಡು, ಕಚ್ಚಕ್ಕಾಗ್ತಿಲ್ಲ, ಅದು ಹಲ್ಲೆಲ್ಲ ಮುರಿದೋಗಿದೆ ನಂದು ಅಂದ್ಬಿಟ್ಟು. ಸೊ ಹಲ್ಲು ಬಿದ್ದು ಹಲ್ಲು ಬರ್ತಾಯಿದೆ, ಅದಕ್ಕೆ ಅವನಿಗೆ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಆಗ್ತಿದೆ ಅದನ್ನು ಕಚ್ಚು ತಿನ್ನೋದಕ್ಕೆ. ಸೊ ಅದನ್ನು ಬಿಡಿಸ್ಕೊಟ್ಟೆ. ಆ್ಯಂಡ್ ಸಿಂಪಲಾಗಿ ಬಿಡಿಸ್ಬೋದು. ಒಂದು 2 ಲೇಯರಷ್ಟು ನೀವು ವರ್ಟಿಕಲ್ ಲೈನಲ್ಲಿ ರಿಮೂವ್ ಮಾಡ್ಕೊಂಬಿಡಿ. ಆನಂತರ ಜಸ್ಟ್ ಒಂದು ಸೈಡ್ ಎಲ್ಲ ರಿಮೂವ್ ಆದಮೇಲೆ ಹಾಗೆ ಫಿಂಗರಲ್ಲಿ ಹೀಗೆ ಪುಷ್ ಮಾಡ್ತಾ ಬಂದರೆ ಸೊ ಅದು ಆರಾಮಾಗಿ ಬಂದುಬಿಡುತ್ತೆ, ಈಸಿಯಾಗಿ ರಿಮೂವ್ ಮಾಡ್ಬೋದು. ಯೂಶ್ವಲಾಗಿ ಕಾರ್ನ್ ರಿಮೂವ್ ಮಾಡೋದಂದರೆ ದೊಡ್ಡ ಟಾಸ್ಕ್, ಬಟ್ ಈಸಿ ಮೆಥಡಲ್ಲಿ ಮಾಡ್ಬೋದು. ಇವಾಗೆಲ್ಲ ಒಂದು ಸ್ವಲ್ಪ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ, ಖುಷಿಯಾಗುತ್ತೆ ಕಮೆಂಟ್ಸ್ ಎಲ್ಲ ಓದೋದಕ್ಕೆ. ಸೊ ಸ್ವಲ್ಪ ಜನ ಕೇಳ್ತೀರಾ, ಅಕ್ಕ ನಿಮ್ಮ ಹಸ್ಬೆಂಡ್ ಹೆಲ್ಪ್ ಮಾಡೋದಿಲ್ವಾ ಕೆಲಸ ಮಾಡೋದ್ರಲ್ಲಿ ಅಂತ. ನೋ, ಆ್ಯಕ್ಚುಲಿ ಹಸ್ಬೆಂಡ್ ತುಂಬ ಹೆಲ್ಪ್ ಮಾಡ್ತಾರೆ. ಬಟ್ ದ ರೀಸನ್ ಏನು ಗೊತ್ತಾ, ಅವರು ವಿಡಿಯೋದಲ್ಲಿ ಬಂದು ಕೆಲಸ ಮಾಡಲ್ಲ. ಸೊ ವಿಡಿಯೋ ಮಾಡ್ತಿದ್ರೆ ಸೊ ನಾನು ಮಾಡೋದು ಮಾತ್ರ ವಿಡಿಯೋ ಶೂಟ್ ಮಾಡ್ಕೊತೀನಿ, ಅವ್ರು ಕೆಲಸ ಮಾಡೋವಾಗ ವಿಡಿಯೋ ಶೂಟ್ ಮಾಡಲ್ಲ, ಅವ್ರು ಒಪ್ಪೋದಿಲ್ಲ. ಸೊ ಸುಮಾರು ಕೆಲಸ ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಇವಾಗ ಒಂದು ಸ್ವಲ್ಪ ರಿಯಲೈಸ್ ಆಗಿದೆ ಅವ್ರಿಗೆ, ಅವ್ರ ಅಪ್ಪ ನೋಡಿಕೊಂಡು. ಸೊ ಅವರಪ್ಪ ಬೆಡ್ ರಿಡನ್ ಆದರು, ತುಂಬ ಲೇಝಿ ಪರ್ಸನ್ ಆ್ಯಕ್ಚುಲಿ ಅವರು. ಸೊ ಇವಾಗ ಆ ಥರ ಲೇಝಿ ಇರೋದ್ರಿಂದ ಇವಾಗ ಇನ್ನೂ ಲೇಝಿ ಆಗಿಬಿಟ್ರು ಅವರು. ಸೊ ಅದಕ್ಕೋಸ್ಕರ ಇವರು ಅದನ್ನೆಲ್ಲ ನೋಡಿ, ಬೇಡ ನಾನು ಹೀಗೆ ಆಗಿಬಿಡ್ತೀನಿ, ಸೊ ಐ ವಾಂಟ್ ಟು ಬಿ ಆ್ಯಕ್ಟಿವ್ ಪರ್ಸನ್ ಅಂದ್ಬಿಟ್ಟು ಇವಾಗ ಕೆಲಸ ಮಾಡೋಕ್ಕೆ ಜಾಸ್ತಿ ಆಗಿದೆ. ಕೆಲಸ ಮಾಡ್ತಾಯಿದ್ದಾರೆ, ಮಾಡಲಿ, ಬೇಡ ಅನ್ನೋದಿಲ್ಲ. ಸೊ ಮಾಡಿದಷ್ಟು ಅವ್ರಿಗೆ ಹೆಲ್ತಿಯಾಗಿರ್ತಾರೆ. ಸೊ ನೀವು ಲೇಸಿಯಾಗಿರೋಕ್ಕೆ ಟ್ರೈ ಮಾಡಬೇಡಿ ಮ್ಯಾಕ್ಸಿಮಮ್. ತುಂಬ ಕೆಲಸ ಮಾಡ್ತಾಯಿದ್ರೆ ನಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ, ಬ್ರೈನ್ ಆ್ಯಕ್ಟಿವ್ ಆಗಿರುತ್ತೆ. ಸೊ ನಾವು ಆದಷ್ಟು ವಯಸ್ಸಾದಮೇಲೆ ಬೆಡ್ ರಿಡನ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಟ್ರೈ ಮಾಡಿ ನೋಡಿ, ಆ್ಯಕ್ಟಿವ್ ಆಗಿರೋದು ಟ್ರೈ ಮಾಡಿ ನೋಡಿ. ಡೆಫಿನೆಟಾಗಿ ಇವಾಗ ಹೇಗಿರ್ತಿರೋ ಫ್ಯೂಚರಲ್ಲಿ ಸಹ ನಾವು ಹಾಗೇ ಇರ್ತೀರಿ. ಸೊ ನಮ್ಮ ಬಾಡಿನ ನಾವು ಈ ವಯಸ್ಸಲ್ಲೇ ನಾವು ಆ್ಯಕ್ಟಿವ್ ಆಗಿರೋ ಥರ ಮಾಡ್ಕೊಳ್ಬೇಕು. ವಯಸ್ಸಾದಮೇಲೆ ನಾವು ಚೇಂಜ್ ಆಗೋಕ್ಕಾಗೋದಿಲ್ಲ. ಸೊ ಅದೇನೋ ಗಾದೆ ಇದೆಯಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ. ಸೊ ಇವಾಗಲೇ ನಾವು ಬಗ್ಸ್ಕೋಬೇಕು ನಮ್ಮ ಬಾಡಿನ, ಆನಂತರ ಬಗ್ಸೋಕ್ಕಾಗೋದಿಲ್ಲ. ಸೊ ಕಾರ್ನ್ ಬದಲು ಮ್ಯಾಂಗೋ ಕೊಡ್ತೀನಿ ಅಂತ ಹೇಳಿದೆ. ಬಟ್ ನನ್ನ ಮಗ, ಬೇಡಮ್ಮ ಮ್ಯಾಂಗೋ ಕೊಟ್ಟರೆ ಎಲ್ಲರೂ ಕೇಳ್ತಾರೆ ನನಗೆ ಬೇಕು ಅಂತ. ಸೊ ನಾನು ಶೇರ್ ಮಾಡೋಕ್ಕಾಗೋದಿಲ್ಲ, ಬೇಡ ನನಗೆ ಕಾರ್ನ್ ಕೊಡು ಅಂತಂದ. ಸೊ ಮ್ಯಾಂಗೋಸ್ ಆ್ಯಕ್ಚುಲಿ ಅವ್ನಿಗೆ ಅಷ್ಟೇನು ಇಷ್ಟ ಆಗೋಲ್ಲ, ಓಕೆ ತಿಂತಾನಷ್ಟೇ. ಸೊ ಮನೆ ತುಂಬ ಮ್ಯಾಂಗೋ ಪರಿಮಳ ಬರ್ತಾ ಇದೆ. ತುಂಬ ಆರ್ಗ್ಯಾನಿಕ್ ಮ್ಯಾಂಗೋಸ್, ಆ್ಯಕ್ಚುಲಿ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಅರೋಮೆಟಿಕ್ ಆಗಿರುತ್ತೆ. ಸೊ ಖುಷಿಯಾಗುತ್ತೆ. ಸೊ ಮ್ಯಾಂಗೋ ಬಂದು ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಮ್ಯಾಂಗೋ, ಜಾಕ್ ಫ್ರೂಟ್ ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಸೊ ದಿನಕ್ಕೆ 1-2 ಮ್ಯಾಂಗೋ ತಿಂದ್ಬಿಡ್ತಿದ್ದೀನಿ. ಸ್ವಲ್ಪ ಹೊಟ್ಟೆನೋ ಬರ್ತಿದೆ, ಬಿಕಾಸ್ ಅಭ್ಯಾಸ ಇರೋದಿಲ್ಲ ಸ್ಟಾರ್ಟಿಂಗಲ್ಲಿ, ಮತ್ತು ತಿಂತ ಸರಿ ಹೋಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಮಗಳಿಗೂ ಕಟ್ ಮಾಡಿ ಕೊಟ್ಟರೆ ತಿಂತಾಳೆ, ಖುಷಿಯಾಗಿ ತಿಂತಾಳೆ. ಸೊ ಫ್ಯಾನ್ಸಿ ಕೈಂಡ್ ಆಫ್ ಬ್ರೇಕ್ಫಾಸ್ಟ್ ಏನೂ ಮಾಡಲ್ಲ, ಬರೀ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬಿಕಾಸ್ ನಮ್ಮ ಮನೇಲಿ ಯಾರೂ ಅಷ್ಟು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಹಾಗೆ ಹೀಗೆ ಅಂತ ಏನೂ ಕೇಳೋದಿಲ್ಲ, ನಾನು ಏನು ಮಾಡ್ತೀನೋ ಅದನ್ನೇ ಖುಷಿಯಾಗಿ ತಿಂತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಫುಡ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ ನಮ್ಮ ಮನೇಲಿ. ಸೊ ಸ್ನ್ಯಾಕ್ಸ್, ಜಂಕ್ ಫುಡ್ ಅದೆಲ್ಲನೂ ತುಂಬ ಕಡಿಮೆ. ಹೊಟ್ಟೆ ತುಂಬ ಊಟ ಮಾಡ್ಕೊತಾರೆ. ಸೊ ಹ್ಯಾಪಿಯಾಗಿರ್ತಾರೆ ಆ್ಯಂಡ್ ಆ್ಯಕ್ಟಿವ್ ಆಗಿರ್ತಾರೆ ಇನ್ಫ್ಯಾಕ್ಟ್. ಸೊ ನನ್ನ ಮಗ ಅಂತೂ ಅವನು ಬೇಬಿಯಿಂದನೂ ಅಷ್ಟೇ ಜಂಕ್ ಫುಡ್ ತುಂಬ ತಿನ್ನೋದೇ ಇಲ್ಲ, ತುಂಬ ಕಡಿಮೆ ಜಂಕ್ ತಿನ್ನೋದು ಅವನು. ಆ್ಯಂಡ್ ಇನ್ಫ್ಯಾಕ್ಟ್ ಇವಾಗಲೂ ಅವನು ಅಷ್ಟು ತಿನ್ನೋದಿಲ್ಲ, ನಾವು ಫೋರ್ಸ್ ಮಾಡ್ತೀರಿ ಸಮ್ಟೈಮ್ಸ್, ಪರವಾಗಿಲ್ಲ ತಿನ್ನು ಹಾಗೆ ಹೀಗೆ ಅಂತ. ಸೊ ಒನ್ಸ್ ಏನಾಗಿತ್ತು ಅಂದರೆ, ವೆನ್ ಹಿ ವಾಸ್ 6 years old, ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಅವನ್ನ ಕರ್ಕೊಂಡು ಹೋಗಿ ಹೊರಗೆ ಸ್ನ್ಯಾಕ್ಸ್ ತಿನ್ನೋ ಟೈಮಲ್ಲಿ ಅವನಿಗೆ ಫ್ರೆಂಚ್ ಫ್ರೈಸ್ ಅದನ್ನು ತಗೊಂಡಿದ್ದ. ಸೊ ಅದು ಹೋಲ್ ಪ್ಲೇಟ್ ತಿನ್ಕೊಂಡ. ಸೊ ಅದು ತಿಂದಿದ ತಕ್ಷಣ ಅವನಿಗೆ ಅದು ಹೇಗೆ ಹೇಳೋದು, ಅವ್ನಿಗೆ ಅಭ್ಯಾಸ ಇಲ್ಲ ಅಷ್ಟೊಂದು ತಿನ್ನೋದು, ಚೂರು ತಿಂತಾನೆ. ಅದು ಫುಲ್ಲು ತಿಂದಿದ್ದಕ್ಕೆ ಅವನಿಗೆ ಹೊಟ್ಟೆಲಿ ಏನೋ ಒಂಥರ ಅಪ್ಸೆಟ್ ಆಗಿ ಮನೆಗೆ ಬಂದಿದ್ದ ತಕ್ಷಣ ನಾನು ಊಟ ಮಾಡು ಅಂದೆ. ಇನ್ ಕೇಸ್ ಅಷ್ಟೊಂದು ಜಂಕ್ ತಿಂದಿದ್ದೀನಿ ಅಂತ ಗೊತ್ತಾದರೆ ಬೈತೀನಿ ಅಂದ್ಬಿಟ್ಟು ಊಟನೂ ಫೋರ್ಸ್ಫುಲಿ ಊಟ ಮಾಡ್ಕೊಂಡ. ಅದು ಅವನಿಗೆ ಹೆವಿ ಆಗೋಯಿತು. ಮಲಗಿರೋ ಟೈಮಲ್ಲಿ ಮಗು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಮಗುಗೆ ವಾಮಿಟ್ಸೇ ನೋಡಿಲ್ಲ. ಸೊ ಎದ್ದು ವಾಂತಿ ಮಾಡ್ಕೊಂಬಿಟ್ಟ. ಸೊ ಹೆದರ್ಕೊಂಡ ಅವನಿಗೂ, ಯಾಕಂದರೆ ಅವನಿಗೆ ಚಿಕ್ಕ ಮಗುವಿಂದ ವಾಮಿಟ್ಸ್ ಆಗಿರಲಿ, ಲೂಸ್ ಮೋಷನ್ಸ್ ಆಗಲಿ ಅದೆಲ್ಲ ಆಗೇ ಇಲ್ಲ, ಟಚ್ ವುಡ್. ಇದು ಅವ್ನಿಗೆ ಇದಾಗಿದ ತಕ್ಷಣ ಅವ್ನು ಹೆದರ್ಕೊಂಡು, ಇದು ಈ ಥರ ತಿಂದರೆ ನನಗೆ ಹಿಂಗೆ ಆಗುತ್ತೆ ಅಂದ್ಬಿಟ್ಟು, ಇವಾಗಲೂ ಸಹ ಅವ್ನು ಏನಾದರೂ ತಿನ್ನಬೇಕು ಅಂದರೆ, ಇಷ್ಟು ತಿಂದರೆ ಏನೂ ಆಗಲ್ವಾ, ಪರವಾಗಿಲ್ವಾ, ಇಷ್ಟು ತಿನ್ನಲ್ಲ ಅಂತೆಲ್ಲ ಪರ್ಮಿಷನ್ ಕೇಳಿ ತಿಂತಾನೆ. ಅಷ್ಟೊಂದು ಹೆದರ್ಕೊಂಡಿದ್ದ. ಆ್ಯಂಡ್ ಆ ನೈಟ್ ಒಂದು 1 o'clock 2 o'clock ಅರೌಂಡಲ್ಲಿ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸಿ, ಮತ್ತು ಒಂದು ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟರು. ಮೆಡಿಸಿನ್ಸ್ ಹಾಕಿದ್ರಿ. ಸೊ ಒಂದು 3 times ವಾಮಿಟ್ ಮಾಡ್ಕೊಂಬಿಟ್ಟ. ಡಾಕ್ಟರ್ ಮತ್ತು ಅದೇ ವಾಮಿಟ್ ಸ್ಟಾಪದು ಸಿರಪ್ ಒಂದು ಕೊಟ್ಟರು. ಆ್ಯಂಡ್ ಗ್ಯಾಸ್ಟ್ರಿಕ್ ಸಿರಪ್ ಒಂದು ಕೊಟ್ಟರು. ಸೊ ಗ್ಯಾಸ್ಟ್ರಿಕ್ ಆಗಿರುತ್ತೆ, ಸೊ ಅದಕ್ಕೆ ಅದು ರಿಪೀಟ್ ಆಗಿದೆ ವಾಮಿಟ್ಸ್ ಅಂದ್ಬಿಟ್ಟು.
ಆಮೇಲೆ ನೆಕ್ಸ್ಟ್ ಡೇ ಹಿ ವಾಸ್ ಓಕೆ. ಸೊ 1-2 ಡೇಸ್ ಕರ್ಡ್ ರೈಸ್, ಸೊ ಮೈಲ್ಡಾಗಿ ಫುಡ್ ಕೊಟ್ಟೆ ಆ್ಯಂಡ್ ಹಿ ವಾಸ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಮೋಸ್ಟ್ ಆಫ್ ದ ಥರ್ಸ್ಡೇಸ್ ಅಥವಾ ಸ್ಯಾಟರ್ಡೇಸ್ ನಾನು ಮನೆ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊತೀನಿ. ಆ್ಯಂಡ್ ಸಮ್ಟೈಮ್ಸ್ ಮಂಡೇ ಸಹ ಮನೆ ಒರೆಸ್ತೀನಿ. ಸೊ ಎವ್ರಿ ಡೇ ಮನೆ ಒರ್ಸೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಕೆಲಸದವಳಿರೋವಾಗ ಕೆಲಸದ ಹುಡುಗಿ ಡೈಲಿ ಮನೆ ಒರೆಸಿ ಕೊಡ್ತಿದ್ಲು. ಬಟ್ ನನಗೆ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಇನ್ಫ್ಯಾಕ್ಟ್ ಅದಕ್ಕೋಸ್ಕರ ವೀಕ್ಲಿ ಅಟ್ಲೀಸ್ಟ್ 3 to 2 ಟೈಮ್ಸ್ ನಾನು ಮನೆ ಒರೆಸ್ಕೊತೀನಿ. ಸೊ ಎವ್ರಿ ಡೇ ಏನು ಮಾಡಲ್ಲ. ಆ್ಯಂಡ್ ಗಲೀಜಾಗಿದೆ ಅಂತ ಏನಾದರೂ ಇದ್ದರೆ ಅವಾಗ ಬೇಕಾದರೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒರೆಸ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಮೀಟ್ ಯು ಇನ್ ದ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ. ಟೇಕ್ ಕೇರ್, ಬಾಯ್.